ಒಬ್ಬ ಹುಡುಗನ ಮದುವೆ ಒಂದು ಹುಡುಗಿಯ ಜೊತೆ ನಿಶ್ಚಯವಾಗುತ್ತದೆ. ಆದರೆ ಮದುವೆಗೆ 1-2 ದಿನ ಬಾಕಿ ಇರುವಾಗ ಅಚಾನಕ್ ಆಗಿ ಆ ಹುಡುಗ ಮನೆದಿಂದ ಕಾಣೆಯಾಗುತ್ತಾನೆ ಮತ್ತು ಮನೆ ಬಿಟ್ಟು ಹೋಗಿಬಿಡುತ್ತಾನೆ. ಈಗ ಕಾರಣ ಏನು ಎಂಬುದು ಗೊತ್ತಿಲ್ಲ, ಆದರೆ ಅವನು ಮನೆ ಬಿಟ್ಟು ಹೋಗಿದ್ದನು. ಈಗ ಮನೆ ಬಿಟ್ಟು ಹೋದ ಆ ಹುಡುಗನ ತಂದೆಗೆ ತಮ್ಮ ಅವಮಾನವಾದ ವಿಚಾರ ನೆನಪಾಗುತ್ತದೆ ಮತ್ತು ಅದರ ನಂತರ ಅವರ ಇನ್ನೊಬ್ಬ ಚಿಕ್ಕ ಮಗ ಇರುತ್ತಾನೆ, ಅವನು ಕೂಡ ಮದುವೆಗೆ ಯೋಗ್ಯನಾಗಿರುತ್ತಾನೆ. ಆಮೇಲೆ ಅವರು ನಿರ್ಧರಿಸುತ್ತಾರೆ ಅದೇ ಮಂಟಪದಲ್ಲಿ ಅದೇ ಸಮಯದಲ್ಲಿ ಆ ಹುಡುಗಿಯ ಜೊತೆ ನಮ್ಮ ಚಿಕ್ಕ ಮಗನ ಮದುವೆ ಮಾಡಿಬಿಡೋಣ ಎಂದು. ನಂತರ ಅವರು ಅವರ ಮದುವೆಯನ್ನು ಮಾಡಿಸುತ್ತಾರೆ. ಆದರೆ ಮೊದಲ ರಾತ್ರಿ ದಿನ ಬಂದಾಗ ರಾತ್ರಿ ಅವನು ತನ್ನ ಹೆಂಡತಿಯ ಕೋಣೆಗೆ ಹೋಗುತ್ತಾನೆ. ಅಲ್ಲಿ ಹೋಗಿ ತನ್ನ ಹೆಂಡತಿಗೆ ಹೇಳಲು ಶುರುಮಾಡುತ್ತಾನೆ, ನನಗೆ ವಿಚ್ಛೇದನ ಬೇಕು ಎಂದು. ಈ ಮಾತನ್ನು ಕೇಳುತ್ತಿದ್ದಂತೆಯೇ ತನ್ನ ಮನಸ್ಸಿನೊಳಗೆ ತುಂಬಾ ಆಕಾಂಕ್ಷೆಗಳನ್ನು ಕಟ್ಟಿಕೊಂಡು ಕುಳಿತಿದ್ದ ಆ ಹೆಂಡತಿ, ಸರಿ ಒಬ್ಬನು ಓಡಿಹೋದರೂ ಮತ್ತೊಬ್ಬನ ಜೊತೆ ಮದುವೆ ಆಯಿತು ಮತ್ತು ಈಗ ಜೀವನ ಸುಖವಾಗಿ ಸಾಗುತ್ತದೆ ಇಂದುಕೊಂಡಿದ್ದಳು ಜೋರಾಗಿ ಅತ್ತು ಬಿಡುತ್ತಾಳೆ. ಆಮೇಲೆ ಇವರ ಜೀವನದಲ್ಲಿ ಏನೋ ಒಂದು ಘಟನೆ ನಡೆಯುತ್ತದೆ. ಅದರ ಬಗ್ಗೆ ಆ ಹುಡುಗನು ಎಂದಿಗೂ ಕಲ್ಪನೆ ಮಾಡಿರಲಿಲ್ಲ ಮತ್ತು ಆ ಹುಡುಗಿಯೂ ಕೂಡ ಇದನ್ನು ಎಂದಿಗೂ ಕಲ್ಪಿಸಿರಲಿಲ್ಲ. ಏನು ನಡೆದಿತ್ತು? ಅದರ ಸಂಪೂರ್ಣ ಸತ್ಯವನ್ನು ತಿಳಿಯಲು ವಿಡಿಯೋವನ್ನು ಕೊನೆಯವರೆಗೂ ಖಂಡಿತವಾಗಿ ನೋಡಿ. ಬಿಹಾರದ ಸಮಸ್ತಿಪುರದಲ್ಲಿ ಒಬ್ಬ ವ್ಯಕ್ತಿ ವಾಸಿಸುತ್ತಿದ್ದನು. ಅವರ ಹೆಸರು ಕಿಶನ್ ಸಿಂಗ್. ಕಿಶನ್ ಸಿಂಗ್ ತಮ್ಮ ಜೀವನವನ್ನು ಆರಾಮವಾಗಿ ಸಾಗಿಸುತ್ತಿದ್ದರು. ಹಣಕಾಸಿನ ಯಾವುದೇ ತೊಂದರೆಯೂ ಇರಲಿಲ್ಲ. ಮಧ್ಯಮ ವರ್ಗದ ಕುಟುಂಬವಾಗಿತ್ತು ಮತ್ತು ಯಾವುದೇ ಸಮಸ್ಯೆಯೂ ಇರಲಿಲ್ಲ. ಕಿಶನ್ ಸಿಂಗ್ ಅವರಿಗೆ 2 ಮಕ್ಕಳು ಇರುತ್ತಾರೆ. ದೊಡ್ಡ ಮಗನ ಹೆಸರು ನವೀನ್ ಮತ್ತು ಚಿಕ್ಕವನ ಹೆಸರು ಅಮನ್. ಈಗ ಇಬ್ಬರೂ ಮದುವೆಗೆ ಯೋಗ್ಯರಾಗುತ್ತಾರೆ ಮತ್ತು ಅದರ ನಂತರ ತಂದೆ ತಮ್ಮ ದೊಡ್ಡ ಮಗನ ಮದುವೆಯ ಬಗ್ಗೆ ಚಿಂತಿಸುತ್ತಾರೆ. ಆಮೇಲೆ ಅವನಿಗಾಗಿ ಹುಡುಗಿಯನ್ನು ಹುಡುಕುತ್ತಾರೆ ಮತ್ತು ಹುಡುಕಿದ ನಂತರ ಅವರಿಗೆ ಒಬ್ಬ ಹುಡುಗಿ ಸಿಗುತ್ತಾಳೆ. ಆ ಹುಡುಗಿಯ ಹೆಸರು ನೀತು ಮತ್ತು ನೀತುವನ್ನು ತಮ್ಮ ದೊಡ್ಡ ಮಗನಿಗಾಗಿ ಅವರು ಇಷ್ಟಪಡುತ್ತಾರೆ. ನೀತುವು ಕೂಡ ಅವರ ದೊಡ್ಡ ಮಗ ನವೀನ್ ಅನ್ನು ಇಷ್ಟಪಡುತ್ತಾಳೆ. ಇಬ್ಬರೂ ಒಬ್ಬರನ್ನೊಬ್ಬರು ಇಷ್ಟಪಟ್ಟಿದ್ದರು ಮತ್ತು ಅದರ ನಂತರ 2 ಕುಟುಂಬಗಳು ಮದುವೆಯ ಸಿದ್ಧತೆಯಲ್ಲಿ ತೊಡಗುತ್ತವೆ, ಭಾರೀ ಸಂಭ್ರಮದಿಂದ ಮತ್ತು ಧೂಮಧಾಮದಿಂದ. ನಿಧಾನವಾಗಿ ಮದುವೆಯ ದಿನ ಸಮೀಪಿಸುತ್ತಿತ್ತು. ಆದರೆ ಮದುವೆಗೆ 2 ದಿನ ಬಾಕಿ ಇರುವಾಗ ಅಚಾನಕ್ ಆಗಿ ದೊಡ್ಡ ಮಗ ನವೀನ್ ಮನೆ ಬಿಟ್ಟು ಹೋಗಿಬಿಡುತ್ತಾನೆ ಮತ್ತು ಹೋಗುವ ಕಾರಣವನ್ನು ಅವನು ಏನೂ ಹೇಳಿರಲಿಲ್ಲ. ಈ ಬಗ್ಗೆ ನಂತರವೂ ಯಾವುದೇ ಉಲ್ಲೇಖ ಮಾಡಲಾಗಲಿಲ್ಲ, ಮೊದಲು ಕೂಡ ಉಲ್ಲೇಖ ಮಾಡಲಾಗಿರಲಿಲ್ಲ. ಅವನು ಮಾತ್ರ ಈ ರೀತಿಯಾಗಿ ಮನೆ ಬಿಟ್ಟು ಓಡಿ ಹೋಗಿದ್ದನು ಮದುವೆಗೆ ಮುಂಚೆ. ಈಗ ಕಾರಣದ ಬಗ್ಗೆ ಯಾರಿಗೂ ಏನೂ ತಿಳಿದಿರಲಿಲ್ಲ. ಈಗ ನವೀನ್ ಮನೆ ಬಿಟ್ಟು ಓಡಿ ಹೋಗಿದ್ದನು ಮತ್ತು ಈ ವಿಷಯವನ್ನು ನೋಡಿ ನವೀನ ತಂದೆ ಕಿಶನ್ ಸಿಂಗ್ ಸಂಪೂರ್ಣವಾಗಿ ಆಶ್ಚರ್ಯಚಕಿತರಾಗುತ್ತಾರೆ ಮತ್ತು ಯೋಚನೆ ಮಾಡಲು ಪ್ರಾರಂಭಿಸುತ್ತಾರೆ, ಈಗ ಏನಾಗುತ್ತದೆ ಎಂದು. ಎಲ್ಲೆಡೆ ಮದುವೆಯ ಕಾರ್ಡ್ಗಳು ಹಂಚಲ್ಪಟ್ಟಿವೆ, ಎಲ್ಲಾ ಸಾಮಾನುಗಳೂ ಬಂದಿವೆ. ಕೇವಲ ಮದುವೆ ನಡೆಯುವುದು ಮಾತ್ರ ಬಾಕಿಯಿದೆ ಮತ್ತು ಈಗ ದೊಡ್ಡ ಮಗ ಹೋಗಿಬಿಟ್ಟಿದ್ದಾನೆ. ಹಾಗಾದರೆ ಈಗ ನಾನು ಏನು ಮಾಡಬೇಕು ಎಂದು ಅವರು ಯೋಚಿಸುತ್ತಿರುತ್ತಾರೆ. ಅಷ್ಟರಲ್ಲಿ ಆಕಸ್ಮಿಕವಾಗಿ ಅವರ ತಲೆಗೆ ಒಂದು ಆಲೋಚನೆ ಬರುತ್ತದೆ, ಯಾಕೆ ನಾನು ನನ್ನ ಚಿಕ್ಕ ಮಗನ ಮದುವೆಯನ್ನು ಅದೇ ಮಂಟಪದಲ್ಲಿ ಅದೇ ದಿನಾಂಕಕ್ಕೆ ಮಾಡಿಸಬಾರದು? ಏನೋ ಕೆಲಸಕ್ಕೆ ಹೋಗಿಬಿಟ್ಟಿದ್ದಾನೆ, ಆದ್ದರಿಂದ ಈಗ ಚಿಕ್ಕವನ ಮದುವೆ ಮಾಡಿಸುತ್ತಿದ್ದೇವೆ ಎಂದು. ಹೀಗೆ ಯೋಚಿಸಿ ಅವರು ಈ ವಿಷಯದ ನಿರ್ಧಾರ ಮಾಡಿಕೊಳ್ಳುತ್ತಾರೆ. ಆದರೆ ಈ ಬಗ್ಗೆ ಹುಡುಗಿಯವರ ಮನೆಗೆ ಮೊದಲೇ ತಿಳಿಸುತ್ತಾರೆ. ಹೀಗಾಗಿದ್ದರೆ ಯಾವುದೇ ಸಮಸ್ಯೆಯಿಲ್ಲ, ಚಿಕ್ಕವನ್ ಜೊತೆ ಮದುವೆ ಮಾಡಿಸಿ, ಇದು ದೊಡ್ಡ ವಿಷಯವೇನಲ್ಲ ಎಂದು. ಈಗ ಚಿಕ್ಕವನೊಂದಿಗೆ ಮದುವೆ ನಿಶ್ಚಯವಾಗುತ್ತದೆ ಮತ್ತು ಮದುವೆ ನಡೆಯಬೇಕಾದ ಆ ದಿನವೂ ಬರುತ್ತದೆ. ಚಿಕ್ಕ ಹುಡುಗನ ಹೆಸರು ಅಮನ್ ಆಗಿದ್ದು ಅವನು ಸಹ ಮೌನವಾಗಿ ಮಂಟಪದಲ್ಲಿ ಕುಳಿತುಕೊಳ್ಳುತ್ತಾನೆ ಮತ್ತು ಇಬ್ಬರ ಮದುವೆಯೂ ಆಗುತ್ತದೆ. ಮದುವೆಯಾದ ನಂತರ ಇಲ್ಲಿ ಮೊದಲ ರಾತ್ರಿ ಸಮಯ ಬರುತ್ತದೆ ಮತ್ತು ಮೊದಲ ರಾತ್ರಿ ದಿನ ಅಮನ್ ಕೋಣೆಯೊಳಗೆ ಹೋಗುತ್ತಾನೆ. ಆಗ ಅವನ ಹೆಂಡತಿ, ಅವಳ ಹೆಸರು ನೀತು, ಅವಳು ಹಾಸಿಗೆಯ ಮೇಲೆ ಗೂಂಗಟ್ ಹಾಕಿಕೊಂಡು ಕುಳಿತಿದ್ದಳು. ಆದರೆ ಅಮನ್ ತುಂಬಾ ನರ್ವಸ್ ಆಗಿದ್ದನು ಮತ್ತು ಭಯಭೀತನಾಗಿ ಆ ಕೋಣೆಯೊಳಗೆ ಹೋಗುತ್ತಾನೆ. ಅಲ್ಲಿ ಹೋದ ನಂತರ ಮೊದಲಿಗೆ ತನ್ನ ಹೆಂಡತಿಯ ಕಡೆಗೆ ನೋಡುತ್ತಾನೆ ಮತ್ತು ನಂತರ ಮನಸ್ಸಿನೊಳಗೆ ಏನೋ ಯೋಚಿಸುತ್ತಾನೆ, ಇವಳು ಏನೂ ಹೇಳುತ್ತಿಲ್ಲ, ನಾನು ಏನಾದರೂ ಹೇಳಿಬಿಡುತ್ತೇನೆ ಎಂದು ಯೋಚಿಸುತ್ತಾನೆ. ಆದರೆ ಮತ್ತೆ ಅವನಿಗೆ ಅನಿಸುತ್ತದೆ, ಇಲ್ಲ, ಈಗ ಏನೂ ಹೇಳಬಾರದು ಎಂದು. ಅದಕ್ಕಾಗಿ ಅವನು ಅಲ್ಲಿ ಮೌನವಾಗಿ ಕುಳಿತುಕೊಳ್ಳುತ್ತಾನೆ, ದಣಿದವನಂತೆ, ಭಯಭೀತನಂತೆ. ಈಗ ಈ ವಿಷಯವನ್ನು ನೀತು ನೋಡಿದಾಗ ಅವಳು ಯೋಚಿಸಲು ಪ್ರಾರಂಭಿಸುತ್ತಾಳೆ, ಬಹುಶಃ ಮದುವೆಯ ದಣಿವೂ ಆಗಿರಬಹುದು, ಆ ಕಾರಣಕ್ಕೆ ಹೀಗೆ ಕುಳಿತಿದ್ದಾರೆ ಎಂದು. ಆದರೆ ಅವಳಿಗೂ ಹೀಗೆ ಅನಿಸುತ್ತದೆ, ಏಕೆಂದರೆ ಅವಳ ಮನಸ್ಸಿನೊಳಗೂ ತುಂಬಾ ಆಲೋಚನೆಗಳು ನಡೆಯುತ್ತಿವೆ. ಅವಳ ಮದುವೆಯಾಗಿದೆ, ಇಂದು ಅವಳ ಮೊದಲ ರಾತ್ರಿ ಮತ್ತು ಮೊದಲ ರಾತ್ರಿ ಸಮಯದಲ್ಲಿ ಹೀಗೆ ಆಗುತ್ತದೆ. ಅವಳು ಇದನ್ನು ಮಾಡುತ್ತಾಳೆ, ಇದನ್ನು ಮಾಡುವುದಿಲ್ಲ. ಈ ವಿಷಯದ ಬಗ್ಗೆ ತುಂಬಾ ಹೆಚ್ಚು ಎಕ್ಸೈಟ್ಮೆಂಟ್ ಇರುತ್ತದೆ. ಯಾರ ಮದುವೆ ಆಗಿದೆಯೋ ಅವರಿಗೆ ಈ ವಿಷಯದ ಬಗ್ಗೆ ಗೊತ್ತಿರುತ್ತದೆ, ಆ ಕ್ಷಣಗಳು ಹೇಗಿರುತ್ತವೆ ಎಂದು. ಹಾಗಾದರೆ ಇಲ್ಲಿ ನೀತು ಎನ್ನುವಳು ಇದೇ ಯೋಚಿಸುತ್ತಿರುತ್ತಾಳೆ, ನನ್ನ ಕಡೆನಿಂದ ಮೊದಲ ಹೆಜ್ಜೆ ಇಟ್ಟರೆ ಸರಿ, ಇಲ್ಲವಾದರೆ ನಾನು ನನ್ನ ಕಡೆನಿಂದ ಏನಾದರೂ ಹೇಳಿದರೆ ಇವರು ಏಕಾಏಕಿ ಕೋಪಗೊಂಡರೆ. ಹೀಗೆ ಯೋಚಿಸುತ್ತಾ ಅವಳು ಸ್ವಲ್ಪ ಹೊತ್ತು ಕುಳಿತುಕೊಂಡೇ ಇರುತ್ತಾಳೆ ಮತ್ತು ಇವರೇ ತಮ್ಮ ಕಡೆನಿಂದ ಏನಾದರೂ ಹೇಳುತ್ತಾರೆ ಎಂದು ಕಾಯುತ್ತಿರುತ್ತಾಳೆ.
ಆಗ ಇಲ್ಲಿ ಇರುವ ಹುಡುಗ ಧೈರ್ಯ ಕೂಡಿಸಿಕೊಳ್ಳುತ್ತಾನೆ ಮತ್ತು ಧೈರ್ಯ ಕೂಡಿಸಿಕೊಂಡ ನಂತರ ಏಕಾಏಕಿ ನಿಂತು ಹೇಳಲು ಪ್ರಾರಂಭಿಸುತ್ತಾನೆ, ನೋಡಿ, ದಯವಿಟ್ಟು ಬೇಸರ ಮಾಡಿಕೊಳ್ಳಬೇಡಿ. ಆಗ ಇಲ್ಲಿರುವ ನೀತು ಅವನು ಎದುರಿನಿಂದ ಮಾತನಾಡುತ್ತಿದ್ದಂತೆ ಹೇಳಲು ಪ್ರಾರಂಭಿಸುತ್ತಾಳೆ, ಏಕೆ, ನೀವು ಏನು ಮಾಡಲು ಹೋಗುತ್ತಿದ್ದೀರಿ, ನಾನು ಬೇಸರಪಡುವಂತೆ. ಆಗ ಇಲ್ಲಿರುವ ಹುಡುಗ ಅಮನ್ ಹೇಳಲು ಪ್ರಾರಂಭಿಸುತ್ತಾನೆ, ನಿಜ ಹೇಳಬೇಕಾದರೆ ವಿಷಯವೇ ಹಾಗೆ ಇದೆ. ನನಗೆ ನಿನ್ನಿಂದ ವಿಚ್ಛೇದನ ಬೇಕು. ಈ ಮಾತನ್ನು ಕೇಳುತ್ತಿದ್ದಂತೆ ಹುಡುಗಿಯ ಕಾಲಿನ ಕೆಳಗಿಂದ ನೆಲವೇ ಜಾರಿದಂತಾಗುತ್ತದೆ. ಇವನು ನನ್ನ ಜೊತೆ ಸುಹಾಗರಾತ್ರಿಯ ವಿಷಯದಲ್ಲಿ ಏನೂ ಮಾಡಿಲ್ಲ, ಅದಕ್ಕೂ ಮೊದಲು ನನ್ನಿಂದ ವಿಚ್ಛೇದನ ಕೇಳುತ್ತಿದ್ದಾನೆ. ಆಗ ಇಲ್ಲಿರುವ ಹುಡುಗಿ ನೀತು ಏಕಾಏಕಿ ಜೋರಾಗಿ ಅತ್ತಲು ಪ್ರಾರಂಭಿಸುತ್ತಾಳೆ ಮತ್ತು ಅಮನ್ ಹುಡುಗಿ ಅತ್ತುತ್ತಿರುವುದನ್ನು ನೋಡಿದಾಗ ನಂತರ ಅವನು ಹೇಳಲು ಪ್ರಾರಂಭಿಸುತ್ತಾನೆ, ನೋಡಿ, ಪ್ಲೀಸ್ ಮೌನವಾಗಿರಿ, ಅತ್ತಬೇಡಿ. ಯಾಕೆಂದರೆ ನನ್ನ ಕಾರಣದಿಂದ ಯಾರಿಗೂ ಯಾವುದೇ ತೊಂದರೆ ಆಗುವುದನ್ನು ನಾನು ಬಯಸುವುದಿಲ್ಲ ಮತ್ತು ಅದಕ್ಕಾಗಿಯೇ ನನಗೆ ವಿಚ್ಛೇದನ ಬೇಕು. ಈ ಮಾತನ್ನು ಕೇಳಿ ಇಲ್ಲಿರುವ ಹುಡುಗಿ ನೀತು ಹೇಳಲು ಪ್ರಾರಂಭಿಸುತ್ತಾಳೆ, ಕೊನೆಗೆ ವಿಷಯ ಏನು? ನಾನು ನಿಮ್ಗೆ ಇಷ್ಟವಾಗಲಿಲ್ಲವೇ ಅಥವಾ ನಮ್ಮ ಕುಟುಂಬ ಇಷ್ಟವಾಗಲಿಲ್ಲವೇ? ಆಗ ಇಲ್ಲಿರುವ ಅಮನ್ ಹೇಳುತ್ತಾನೆ, ಇಲ್ಲ, ಆ ವಿಷಯ ಅಲ್ಲ, ಬಹುಶಃ ನಿಮ್ಗೆ ಗೊತ್ತಿರಬಹುದು ಅಥವಾ ಗೊತ್ತಿರದಿರಬಹುದು. ನಾನು ನಿಮ್ಗೆ ಹೇಳುತ್ತೇನೆ, ನನ್ನ ಮದುವೆ ನಿಮ್ಮ ಜೊತೆ ಆಗ್ಬೇಕಾಗಿರಲಿಲ್ಲ, ನನ್ನ ಅಣ್ಣ ಮದುವೆ ಆಗ್ಬೇಕಾಗಿತ್ತು. ಆಗ ಇಲ್ಲಿರುವ ನೀತು ಹೇಳುತ್ತಾಳೆ, ಹೌದು, ನನಗೆ ಗೊತ್ತು. ಆದರೆ ಈಗ ನೀವು ನನ್ನಿಂದ ವಿಚ್ಛೇದನ ಯಾಕೆ ತೆಗೆದುಕೊಳ್ಳಲು ಬಯಸುತ್ತೀರಿ? ಆಗ ಇಲ್ಲಿರುವ ಅಮನ್ ಹೇಳುತ್ತಾನೆ, ಅದೇನೋ ನಾನು ಹೇಳುತ್ತಿದ್ದೇನೆ. ನಿಜ ಹೇಳಬೇಕಾದರೆ ನಾನು ಇನ್ನೊಬ್ಬರನ್ನು ಪ್ರೀತಿಸುತ್ತಿದ್ದೆ. ಈ ಮಾತನ್ನು ಕೇಳುತ್ತಿದ್ದಂತೆ ಇಲ್ಲಿರುವ ನೀತು ಹೇಳಲು ಪ್ರಾರಂಭಿಸುತ್ತಾಳೆ, ಹೀಗಿದ್ದರೆ ನೀವು ಮೊದಲೇ ನಿಮ್ಮ ಮನೆಯವರಿಗೆ ಈ ವಿಷಯ ಹೇಳಬೇಕಾಗಿತ್ತು. ವ್ಯರ್ಥವಾಗಿ ನನ್ನೊಂದಿಗೆ ಮದುವೆಯಾಗಿದ್ದೀರಿ. ಆದರೆ ಆಗ ಅಮನ್ ಹೇಳುತ್ತಾನೆ, ಅದೇ ನಾನು ಯೋಚಿಸುತ್ತಿದ್ದೆ. ಆದರೆ ಮನೆಯವರ ಬಗ್ಗೆ ತುಂಬಾ ಭಯವಾಗಿತ್ತು ಮತ್ತು ನಾನು ನನ್ನ ತಂದೆಗೆ ತಿರುಗಿ ಉತ್ತರ ನೀಡುವುದಿಲ್ಲ. ಆದ್ದರಿಂದ ನನಗೆ ಧೈರ್ಯವಾಗಲಿಲ್ಲ ಮತ್ತು ಅವರು ಹೇಳಿದಂತೆ ನಾನು ಮಾಡಿಬಿಟ್ಟೆ. ಆದರೆ ಈಗ ನಾನು ಪ್ರೀತಿಸುತ್ತಿದ್ದ ಹುಡುಗಿ ತುಂಬಾ ಹೆಚ್ಚು ಕಳವಳದಲ್ಲಿದ್ದಾಳೆ ಮತ್ತು ಮತ್ತೆ ಮತ್ತೆ ಅಳುತ್ತಲೇ ಇದ್ದಾಳೆ. ಈ ಮಾತನ್ನು ಕೇಳಿ ಇಲ್ಲಿರುವ ನೀತು ಎಂಬ ಹುಡುಗಿ ಹೇಳಲು ಆರಂಭಿಸುತ್ತಾಳೆ, ಆಮೇಲೆ ನೀವು ನನಗೆ ವಿಚ್ಛೇದನ ಕೊಡುತ್ತೀರಾ? ನಿಮ್ಮ ಮದುವೆ ಆಗಿರುವವಳು ನಾನು ಅಲ್ಲವೇ? ಈಗ ನಾವು ಮದುವೆಯ ಬಂಧನದಲ್ಲಿ ಬಂಧಿತರಾಗಿದ್ದೇವೆ ಮತ್ತು ನೀನು ನನ್ನ ಗಂಡ. ಹಾಗಿದ್ದರೆ ನೀವು ನನ್ನ ಜೀವನವನ್ನು ಹಾಳು ಮಾಡುತ್ತೀರಾ ಮತ್ತು ನನ್ನನ್ನು ಕಷ್ಟಪಡುವುದನ್ನು ನೋಡುತ್ತೀರಾ? ಅಷ್ಟರಲ್ಲಿ ಇಲ್ಲಿ ಇರುವ ಅಮನ್ ಅಕಸ್ಮಾತ್ ಜೋರಾಗಿ ಅಳಲು ಆರಂಭಿಸುತ್ತಾನೆ ಮತ್ತು ಹೇಳುತ್ತಾನೆ, ಈಗ ನಾನು ಏನು ಮಾಡಲಿ? ನಾನು ತುಂಬಾ ವಿಚಿತ್ರವಾದ ಸಂಕಷ್ಟದಲ್ಲಿ ಸಿಲುಕಿದ್ದೇನೆ. ನಾನು ಅವಳನ್ನು ಪ್ರೀತಿಸುತ್ತಿದ್ದೆ ಮತ್ತು ಅವಳನ್ನು ದುಃಖದಲ್ಲಿರುವುದನ್ನು ನೋಡಲು ಸಾಧ್ಯವಿಲ್ಲ. ನಿನ್ನೊಂದಿಗೆ ನನ್ನ ಮದುವೆಯಾಗಿದೆ, ಆದ್ದರಿಂದ ನಿನ್ನನ್ನು ದುಃಖದಲ್ಲಿರುವುದನ್ನು ನೋಡಲು ಸಾಧ್ಯವಿಲ್ಲ. ಈ ಮಾತನ್ನು ಹೇಳಿ ಅಮನ್ ಅಳಲು ಆರಂಭಿಸಿದಾಗ ಇಲ್ಲಿರುವ ಅವನ ಹೆಂಡತಿ ನೀತು ಅವನತ್ ನೋಡುತ್ತಾಳೆ. ಹೊತ್ತು ಅವನನ್ನು ಅಳುತ್ತಾ ನೋಡುತ್ತಾಳೆ. ಆದರೆ ಅವನ ಕಣ್ಣಿನಿಂದ ನಿಜವಾದ ಕಣ್ಣೀರು ಬರುತ್ತಿರುವುದನ್ನು ಕಂಡಾಗ ಅದರ ನಂತರ ಅವಳು ಎದ್ದು ನಿಂತು ಮೊದಲಿಗೆ ಅವನನ್ನು ಸಮಾಧಾನಪಡಿಸುತ್ತಾಳೆ. ಅವಳು ಹೇಳುತ್ತಾಳೆ, ಮೊದಲು ಮೌನವಾಗು, ಏಕೆಂದರೆ ನನಗೆ ಗೊತ್ತಾಗಿದೆ, ತುಂಬಾ ಒಳ್ಳೆಯ ವ್ಯಕ್ತಿಯ ಕಣ್ಣಲ್ಲೇ ಕಣ್ಣೀರು ಬರುತ್ತದೆ ಮತ್ತು ಅವನೇ ಅಳುತ್ತಾನೆ. ನಿನ್ನ ಹೃದಯ ಎಷ್ಟು ಸ್ವಚ್ಛವಾಗಿದೆಯೋ ಅಷ್ಟು ಸ್ವಚ್ಛ ಹೃದಯದ ವ್ಯಕ್ತಿಯನ್ನು ಕಂಡುಕೊಳ್ಳುವುದು ಕಷ್ಟ ಮಾತ್ರವಲ್ಲ, ಅಸಾಧ್ಯ, ಮತ್ತು ನಾನು ನಿನ್ನನ್ನು ದುಃಖದಲ್ಲಿರುವುದನ್ನು ನೋಡಲು ಸಾಧ್ಯವಿಲ್ಲ. ನಿನ್ನೊಂದಿಗೆ ನನ್ನ ಮದುವೆಯಾಗಿದೆ ಸರಿ, ಆದರೆ ನಾನು ನಿನ್ನನ್ನು ನನ್ನ ಗಂಡನೆಂದು ಒಪ್ಪಿಕೊಂಡಿದ್ದೆ. ನೀನು ನನ್ನನ್ನು ನಿನ್ನ ಹೆಂಡತಿಯಾಗಿ ಒಪ್ಪಿಕೊಂಡಿರದಿದ್ದರೂ ಸಹ ನಾನು ನಿನ್ನನ್ನು ದುಃಖದಲ್ಲಿರುವುದನ್ನು ನೋಡಲು ಸಾಧ್ಯವಿಲ್ಲ. ಏನಿಲ್ಲ, ನಿನಗೆ ವಿಚ್ಛೇದನವೇ ಬೇಕಾದರೆ ನಾನು ನಿನಗೆ ವಿಚ್ಛೇದನ ಕೊಡುತ್ತೇನೆ. ಆದರೆ ನನಗೆ ಹೇಳು, ನನ್ನ ಗಂಡನನ್ನು ನನ್ನಿಂದ ಕಸಿದುಕೊಂಡು ಹೋಗುತ್ತಿರುವ ಆ ಹುಡುಗಿ ಯಾರು? ಈ ಮಾತನ್ನು ಕೇಳಿ ಇಲ್ಲಿರುವ ಅಮನ್ ಹೇಳಲು ಆರಂಭಿಸುತ್ತಾನೆ, ಅವಳು ನಮ್ಮ ಸಂಬಂಧಿಕರಲ್ಲಿ ಒಬ್ಬಳು. ನಿನಗೆ ನೆನಪಿದ್ದರೆ ನಮ್ಮ ಮದುವೆ ಸುತ್ತುಗಳು ನಡೆಯುತ್ತಿದ್ದಾಗ ಅದೇ ಸಮಯದಲ್ಲಿ ಮದುವೆ ಮೆರವಣಿಗೆಯಲ್ಲಿ ಬಂದಿದ್ದ ಒಬ್ಬ ಹುಡುಗಿ ಅಲ್ಲಿ ನಿಂತುಕೊಂಡೇ ತುಂಬಾ ಕಳವಳಗೊಂಡಂತೆ ಕಾಣಿಸುತ್ತಿದ್ದಳು ಮತ್ತು ನಮ್ಮತ್ತಕನ್ನು ಹಾಯಿಸಿ ನೋಡುತ್ತಾ ಇದ್ದಳು. ಆಗ ಇಲ್ಲಿರುವ ನೀತು ಹೇಳುತ್ತಾಳೆ, ಹೌದು, ನೋಡಿದ್ದೆ, ಆದರೆ ಅವಳ ಮುಖ ನನಗೆ ನೆನಪಿಲ್ಲ. ನಿನ್ನ ಬಳಿ ಫೋಟೋ ಇದ್ದರೆ ನನಗೆ ತೋರಿಸು. ಆಗ ಇಲ್ಲಿರುವ ಅಮನ್ ಅವನು ತನ್ನ ಫೋನ್ನಿಂದ ಒಂದು ಫೋಟೋ ತೆಗೆದು ಅದನ್ನು ತೋರಿಸುತ್ತಾನೆ. ಹೇಳುತ್ತಾನೆ, ಇದು ಆ ಹುಡುಗಿ. ಈ ಹುಡುಗಿಯ ಹೆಸರು ರೀನಾ ಮತ್ತು ರೀನಾ ಹಾಗೂ ನಾನು ಬಹಳ ದಿನಗಳಿಂದ ಒಬ್ಬರನ್ನೊಬ್ಬರು ಪ್ರೀತಿಸುತ್ತಿದ್ದೆವು, ಏಕೆಂದರೆ ನಮ್ಮ ಸಂಬಂಧದಲ್ಲಿ ಇಷ್ಟೆಲ್ಲ ಆಗುತ್ತಿತ್ತು ಮತ್ತು ನಮ್ಮ ಯೋಜನೆಯೂ ಇದೇ ಆಗಿತ್ತು, ನಾವು ಇಬ್ಬರೂ ಒಬ್ಬರನ್ನೊಬ್ಬರು ಮದುವೆಯಾಗುತ್ತೇವೆ ಎಂದು. ನಾವು ಈ ಕ್ಷಣಕ್ಕಾಗಿ ಕಾಯುತ್ತಿದ್ದೆವು. ಮೊದಲು ಅಣ್ಣನ ಮದುವೆ ಆಗಲಿ, ನಂತರ ನಾನು ನನ್ನ ಮನೆಯವರಿಗೆ ನನ್ನ ಪ್ರೀತಿಯ ಬಗ್ಗೆ ಹೇಳುತ್ತೇನೆ. ಆದರೆ ಅದಕ್ಕೂ ಮೊದಲು ರಾನಕ್ಕಾಗಿ ಇವೆಲ್ಲವೂ ಸಂಭವಿಸಿತು. ನನಗೆ ಇದನ್ನು ಹೇಳಲು ಅವಕಾಶವೇ ಸಿಗಲಿಲ್ಲ ಮತ್ತು ನಂತರ ಇವೆಲ್ಲ ಆಗಿಬಿಟ್ಟಿತು. ಈ ಕಾರಣದಿಂದ ಆ ಹುಡುಗಿ ಬಹಳ ಹೆಚ್ಚು ತೊಂದರೆಗೊಳಗಾಗಿದ್ದಾಳೆ. ಈಗಲೂ ಅವಳು ಮತ್ತೆ ಮತ್ತೆ ಅಳುತ್ತಿದ್ದಾಳೆ. ನಾನು ಅವಳಿಗೆ ಬಹಳವಾಗಿ ಸಮಾಧಾನಪಡಿಸಲು ಪ್ರಯತ್ನಿಸಿದ್ದೇನೆ, ಆದರೆ ಅವಳು ಅರ್ಥಮಾಡಿಕೊಳ್ಳಲು ಸಿದ್ಧಳಿಲ್ಲ ಮತ್ತು ತುಂಬಾ ಕೋಪದಲ್ಲಿದ್ದಾಳೆ. ಈಗ ಈ ವಿಷಯವನ್ನು ಕೇಳಿದ ನಂತರ ಇಲ್ಲಿ ಅವನ ಹೆಂಡತಿ ನೀತು ಹೇಳುತ್ತಾಳೆ, ಆಹಾ, ಹಾಗೆ ಆಗಿದೆಯಾ? ಆಗ ಅವನು ಹೇಳುತ್ತಾನೆ, ಹೌದು, ಹಾಗೆ ಆಗಿದೆ. ಆಗ ಅವಳು ಕೇಳುತ್ತಾಳೆ, ಒಮ್ಮೆ ನೀನು ನನ್ನನ್ನು ಅವಳಿಗೆ ಪರಿಚಯಿಸಬಹುದಾ? ನಂತರ ಅವನು ಹೇಳುತ್ತಾನೆ, ಹೌದು, ಪರಿಚಯಿಸಬಹುದು, ಆದರೆ ಅವಳು ತುಂಬಾ ಕೋಪದಲ್ಲಿದ್ದಾಳೆ, ನಿಮ್ಮಿಬ್ಬರ ನಡುವೆ ಜಗಳ ಆಗಿಬಿಡಬಹುದೇನೋ. ಅದಕ್ಕೆ ನೀತು ಹೇಳುತ್ತಾಳೆ, ಚಿಂತಿಸಬೇಡ, ನಾನು ಜೀವನದಲ್ಲಿ ನಿನ್ನಂತಹ ಒಳ್ಳೆಯ ವ್ಯಕ್ತಿಯನ್ನು ಎಂದಿಗೂ ನೋಡಿಲ್ಲ ಮತ್ತು ನಿನ್ನ ಮನಸ್ಸನ್ನು ನೋಯಿಸುವುದಿಲ್ಲ. ನೀನು ನನ್ನನ್ನು ನಂಬು. ನಾನು ಅವಳಿಗೆ ಏನೂ ಹೇಳುವುದಿಲ್ಲ. ನೀನು ಒಮ್ಮೆ ಅವಳನ್ನು ನನಗೆ ಪರಿಚಯಿಸು. ನಾನು ಅವಳೊಂದಿಗೆ ಮಾತನಾಡಬೇಕು. ಹುಡುಗನು ಕೂಡ ಇದಕ್ಕೆ ಒಪ್ಪುತ್ತಾನೆ ಮತ್ತು ಹೇಳುತ್ತಾನೆ, ಸರಿ, ನಾನು ಈಗಲೇ ಹೋಗುತ್ತೇನೆ. ಅವಳು ಮನೆಯಲ್ಲೇ ಇದ್ದಾಳೆ. ಇನ್ನೊಂದು ದಿನ ಮಾತ್ರ ಉಳಿಯಬೇಕಾಗಿದೆ.
ಅವಳು ನನಗೆ ಹೇಳಿದ್ದಳು, ನೋಡು ಸುಹಾಗರಾತ್ರಿ ಮಾಡಬೇಡ, ಮೊದಲು ವಿಚ್ಛೇದನದ ಬಗ್ಗೆ ಮಾತನಾಡು ಮತ್ತು ಅವಳಿಂದ ವಿಚ್ಛೇದನ ಪಡೆದ ನಂತರ ನನ್ನೊಂದಿಗೆ ಮದುವೆಯಾಗಬೇಕು. ಇಲ್ಲಿ ನೀತು ಹೇಳುತ್ತಾಳೆ, ಸರಿ, ಹೋಗಿ ಅವಳನ್ನು ಕರೆದುಕೊಂಡು ಬಾ. ರಾತ್ರಿ ಬಹಳವಾಗಿತ್ತು ಮತ್ತು ರಾತ್ರಿ ಸಮಯದಲ್ಲಿ ಅವನ ಪ್ರಿಯತಮೆ ರೀನಾ, ಯಾರನ್ನು ಅವನು ಪ್ರೀತಿಸುತ್ತಿದ್ದ, ಆಕೆ ಪ್ರಸ್ತುತ ಮಂಟಪದ ಮೇಲ್ಭಾಗದಲ್ಲಿದ್ದಳು ಮತ್ತು ಅವನು ಫೋನ್ ಮಾಡುತ್ತಾನೆ ಎಂದು ಕಾಯುತ್ತಿದ್ದಳು ಮತ್ತು ಅವನು ಬಂದು ಹೇಳುತ್ತಾನೆ, ಹೌದು, ವಿಚ್ಛೇದನದ ಬಗ್ಗೆ ಮಾತುಕತೆ ಆಯಿತು ಎಂದು. ಆದರೆ ಅಲ್ಲಿ ಅವನೇ ತಾನೇ ತಲುಪುತ್ತಾನೆ ಮತ್ತು ತಲುಪುತ್ತಿದ್ದಂತೆ ಅವಳು ಕೋಪದಿಂದ ಹೇಳುತ್ತಾಳೆ, ಹೌದು, ವಿಚ್ಛೇದನ ಆಯಿತೆ. ಇಲ್ಲಿ ಆ ಹುಡುಗ ಅಮನ್ ಹೇಳುತ್ತಾನೆ, ಹೌದು, ಲಾಗ್ಗೆ ನಾವು ಹೌದು ಎಂದಿದ್ದೇವೆ, ಆದರೆ ಡಿವೋರ್ಸ್ ಪ್ರಕ್ರಿಯೆಗೆ ಸಮಯ ಬೇಕಾಗುತ್ತದೆ ಮತ್ತು ಅವಳು ನಿನ್ನನ್ನು ಭೇಟಿಯಾಗಲು ಬಯಸುತ್ತಾಳೆ. ಈಗ ಈ ಮಾತು ಕೇಳಿದ ನಂತರ ಅವಳು ಕೇಳತೊಡಗುತ್ತಾಳೆ, ಅವಳು ನನ್ನನ್ನು ಏಕೆ ಭೇಟಿಯಾಗಲು ಬಯಸುತ್ತಾಳೆ? ಆಗ ಇಲ್ಲಿ ಅಮನ್ ತನ್ನ ಹೆಂಡತಿಯ ಪರವಾಗಿ ಹೇಳುತ್ತಾನೆ, ಅಯ್ಯೋ, ನೀನು ಹೀಗೆ ಏಕೆ ಹೇಳುತ್ತೀಯಾ? ಅವಳು ದೇವಿಯಂತಿದ್ದಾಳೆ, ಏಕೆಂದರೆ ಅವಳು ನನ್ನ ಭಾವನೆಗಳನ್ನು ಅರ್ಥಮಾಡಿಕೊಂಡು ಒಂದು ಕ್ಷಣದಲ್ಲಿ ನನಗೆ ಹೇಳಿದಳು, ಸರಿ, ನಾವು ವಿಚ್ಛೇದನ ಪಡೆಯೋಣ, ಯಾವುದೇ ತೊಂದರೆಯಿಲ್ಲ. ಮತ್ತು ನಾನು ಅವಳಿಗೆ ನಾನು ನನ್ನ ಮನೆಯವರೊಂದಿಗೆ ಮಾತನಾಡಲು ಸಾಧ್ಯವಿಲ್ಲ ಎಂದಾಗ ಅವಳು ಕೂಡ ನನಗೆ ಹೇಳಿದಳು, ಸರಿ, ನಾನು ನನ್ನ ಮನೆಯವರಿಗೆ ಹೇಳುತ್ತೇನೆ, ನಾಳೆ ನಾನು ಇಲ್ಲಿಂದ ಹೋಗಿಬಿಡುತ್ತೇನೆ. ಹೀಗೆ ಹೇಳಿ ಅವಳು ನಿನ್ನನ್ನು ಭೇಟಿಯಾಗಲು ಹೇಳುತ್ತಿದ್ದಾಳೆ, ಆದ್ದರಿಂದ ನಾನು ನಿನ್ನನ್ನು ಅವಳನ್ನು ಭೇಟಿಯಾಗಿಸಲು ಕರೆದೊಯ್ಯುತ್ತಿದ್ದೇನೆ, ನನ್ನೊಂದಿಗೆ ಬಾ. ಆ ಹುಡುಗಿ ರೀನಾ ಮೊದಲು ನಿರಾಕರಿಸುತ್ತಾಳೆ. ಅವಳು ಹೇಳುತ್ತಾಳೆ, ಇಲ್ಲ, ನಾನು ಭೇಟಿಯಾಗುವುದಿಲ್ಲ, ಏಕೆಂದರೆ ಅವಳು ಕೋಪದಲ್ಲಿದ್ದಳು. ಆದರೆ ಅವನು ಮತ್ತೆ ಮತ್ತೆ ಅವಳನ್ನು ಹೊಗಳಿದಾಗ ಅವಳು ಕೇಳುತ್ತಾಳೆ, ನಿನ್ನ ಅರ್ಥ ಏನು? ಎಲ್ಲಾದರೂ ನಿನಗೆ ಅವಳಿಗೆ ವಿಚ್ಛೇದನ ನೀಡುವ ಮನಸ್ಸಿಲ್ಲವೇ ಮತ್ತು ಅವಳ ಜೊತೆಯಲ್ಲೇ ಜೀವನ ನಡೆಸಲು ಬಯಸುತ್ತಿದೀಯಾ? ನೋಡಿಕೊಳ್ಳು, ಹಾಗಾದರೆ ನಾನು ಏನಾದರೂ ಮಾಡಿಬಿಡುತ್ತೇನೆ. ಆಗ ಅವನು ಹೇಳುತ್ತಾನೆ, ಅಯ್ಯೋ, ಹಾಗಲ್ಲ, ಅವಳು ಸ್ವತಃ ಒಪ್ಪಿಕೊಂಡಿದ್ದಾಳೆ ಮತ್ತು ನಾನು ಯಾವಾಗಲೂ ನಿನ್ನನ್ನು ಪ್ರೀತಿಸುತ್ತಿದ್ದೇನೆ. ಆದ್ದರಿಂದ ನೀನು ನನ್ನೊಂದಿಗೆ ಬಾ ಮತ್ತು ಅವಳೊಂದಿಗೆ 2-3 ಮಾತುಗಳನ್ನಾಡು. ಇಲ್ಲಿ ರೀನಾ ಅವನೊಂದಿಗೆ ಹೋಗಲು ಒಪ್ಪುತ್ತಾಳೆ ಮತ್ತು ಅಲ್ಲಿ ಹೋದ ನಂತರ ರಾತ್ರಿ ಸಮಯದಲ್ಲಿ ಅಮನ್ ತನ್ನ ಪ್ರೇಮಿಕೆಯನ್ನು ತನ್ನ ಹೆಂಡತಿಯನ್ನು ಭೇಟಿಯಾಗಿಸಲು ಕರೆದುಕೊಂಡು ಹೋಗುತ್ತಾನೆ. ಅಲ್ಲಿ ಹೋದ ನಂತರ ಪ್ರೇಮಿಕೆ ಅವಳೊಂದಿಗೆ ತುಂಬಾ ಕೆಟ್ಟ ರೀತಿಯಲ್ಲಿ ಮಾತನಾಡುತ್ತಾಳೆ, ಅಂದರೆ ಅವಳಿಗೆ ಅವಳನ್ನು ಸಂಪೂರ್ಣವಾಗಿ ಇಷ್ಟವಿಲ್ಲ ಎಂಬಂತೆ ತೋರುವ ರೀತಿಯಲ್ಲಿ. ಆಗ ಅಮನ್ನ ಹೆಂಡತಿ ನೀತು ಆ ವಾತಾವರಣದ ಒತ್ತಡವನ್ನು ನೋಡಿ ತಕ್ಷಣ ಹೇಳುತ್ತಾಳೆ, ಅಯ್ಯೋ, ಇಷ್ಟು ಕೋಪ ಏಕೆ? ಹೇಗಾದರೂ ನಾವು ನಮ್ಮ ಗಂಡನನ್ನು ನಿಮಗೆ ಒಪ್ಪಿಸಲು ನಿರ್ಧರಿಸಿದ್ದೇವೆ ಮತ್ತು ನಾನು ಅವನಿಗೆ ವಿಚ್ಛೇದನ ನೀಡುತ್ತೇನೆ. ಈಗ ಚಿಂತಿಸಬೇಡಿ, ನಾನು ಕೇವಲ ನಿಮ್ಮನ್ನು ಭೇಟಿಯಾಗಿ ಒಂದು ಮಾತು ಹೇಳಲು ಬಯಸಿದ್ದೆ. ಈ ಮಾತು ಕೇಳಿದ ನಂತರ ರೀನಾ ಹೇಳುತ್ತಾಳೆ, ಹೇಳಿ, ಏನು ಹೇಳಬೇಕು? ಆಗ ನೀತು ಹೇಳುತ್ತಾಳೆ, ವಾಸ್ತವವಾಗಿ ನಾನು ನಿಮಗೆ ಹೇಳಲು ಬಯಸಿದ್ದದ್ದು ಏನೆಂದರೆ ನೀವು ತುಂಬಾ ಅದೃಷ್ಟವಂತರು, ನಿಮಗೆ ಸಿಕ್ಕಿದೆ ಒಂದು ಸ್ವಚ್ಛ ಹೃದಯದ ವ್ಯಕ್ತಿಯನ್ನು ನೀವು ಪ್ರೀತಿಸುತ್ತಿದ್ದೀರಿ. ತಾಕಿ ಚಿಂತಿಸಬೇಡಿ, ನಾನು ಅವನಿಗೆ ವಿಚ್ಛೇದನ ಕೊಡುತ್ತೇನೆ, ನಂತರ ನೀವು ಇಬ್ಬರೂ ಒಟ್ಟಿಗೆ ನಿಮ್ಮ ಜೀವನವನ್ನು ಕಳೆಯಿರಿ. ಈ ಮಾತನ್ನು ಕೇಳಿ ಇಲ್ಲಿ ರೀನಾ ಸ್ವಲ್ಪ ಶಂಗೆ ಒಳಗಾಗುತ್ತಾಳೆ, ಆದರೆ ಅವಳು ಹೇಳುತ್ತಾಳೆ, ಸರಿ ಸರಿ, ಈಗ ನಾನು ಇಲ್ಲಿಂದ ಹೋಗುತ್ತಿದ್ದೇನೆ. ಹೀಗೆ ಹೇಳಿ ಅವಳು ಅಲ್ಲಿ ಹೊರಟು ಹೋಗುತ್ತಾಳೆ ಮತ್ತು ನಂತರ ಆ ಹುಡುಗ ಅಮನ್ ಹೇಳುತ್ತಾನೆ, ಸರಿ, ನೀನು ನನ್ನ ಎಲ್ಲಾ ಸಮಸ್ಯೆಗಳನ್ನು ದೂರು ಮಾಡಿದ್ದೀಯ, ಈಗ ನಾನು ಹೊರಗೆ ನಿದ್ರೆಗೆ ಹೋಗುತ್ತಿದ್ದೇನೆ. ಆದರೆ ಅಷ್ಟರಲ್ಲಿ ಅವನ ಪತ್ನಿ ಅವನನ್ನೂ ತಡೆಯುತ್ತಾಳೆ. ಹೇಳುತ್ತಾಳೆ, ನೋಡು, ರಾತ್ರಿ ನೀನು ಹೊರಗೆ ಮಲಗಿದ್ದರೆ ಯಾರಾದರೂ ನಿನ್ನನ್ನು ನೋಡಿ ಎಲ್ಲೆಡೆ ಈ ವಿಷಯದ ಬಗ್ಗೆ ಚರ್ಚೆ ನಡೆಯುತ್ತದೆ ಮತ್ತು ಬೆಳಗ್ಗೆ ಈ ಸಂಪೂರ್ಣ ರಹಸ್ಯ ಬೇಲಾಗುತ್ತದೆ. ನಾನು ಬೇಸುವುದಿಲ್ಲ ನೀನು ರಾತ್ರಿ ಯಾರನ್ನಾದರೂ ತೊಂದರೆಪಡಿಸಬೇಕು ಎಂದು. ನೀನು ಹೀಗೆ ಮಾಡು, ಇದೇ ಕೋಣೆಯ ಒಂದು ಬದಿಯಲ್ಲಿ ಮಲಗು, ನಾನು ನಿನಗೆ ಏನನ್ನೂ ಹೇಳುವುದಿಲ್ಲ. ನಂತರ ಅಮನ್ಗೆ ಕೂಡ ಈ ಮಾತು ಸರಿಯೆನಿಸುತ್ತದೆ ಮತ್ತು ಅವನು ಅವಳ ಜೊತೆಗೆ ಆ ಕೋಣೆಯಲ್ಲಿ ಮಲಗುತ್ತಾನೆ. ನಂತರ ನಿಧಾನವಾಗಿ ಮುಂದಿನ ದಿನದ ಬೆಳಗ್ಗೆ ಆಗುತ್ತದೆ. ಆದರೆ ರಾತ್ರಿ ಇವರಿಬ್ಬರ ನಡುವೆ ಏನೂ ಆಗಿರಲಿಲ್ಲ. ಆದರೆ ಮುಂದಿನ ದಿನ ಬೆಳಗ್ಗೆ ಆ ಹುಡುಗಿ ಅವನು ಪ್ರೀತಿಸುತ್ತಿದ್ದ ರೀನಾ ಅಲ್ಲಿಂದ ಹೋಗಲು ಆರಂಭಿಸುತ್ತಾಳೆ ಮತ್ತು ಹೋಗುವಾಗ ಅವಳು ಅಮನ್ಗೆ ತುಂಬಾ ಬೈಯುತ್ತಾಳೆ. ಹೇಳುತ್ತಾಳೆ, ರಾತ್ರಿ ಒಂದೇ ಕೋಣೆಯಲ್ಲಿ ಮಲಗಿದ್ದೀರಿ, ನನಗೆ ಗೊತ್ತಿದೆ ಅಲ್ಲಿ ನಿಮ್ಮಿಬ್ಬರ ನಡುವೆ ಬಹಳ ಏನೋ ನಡೆದಿದೆ. ಈಗ ಅಮನ್ ಅವಳಿಗೆ ನಂಬಿಕೆ ಕೊಡಲು ಪ್ರಯತ್ನಿಸುತ್ತಾನೆ, ಆದರೆ ಅವಳು ಕೋಪಗೊಳ್ಳುತ್ತಾಳೆ. ಕೋಪಗೊಂಡು ಇಲ್ಲಿಂದ ಹೋಗುತ್ತಾಳೆ. ಆದರೆ ನಂತರ ಅಮನ್ ಹೇಗೋ ಅವಳಿಗೆ ಫೋನಲ್ಲಿ ಸಮಾಧಾನಪಡಿಸುತ್ತಾನೆ ಮತ್ತು ಹೇಳುತ್ತಾನೆ, ಹೀಗೆ ವಿಷಯ ನಡೆದಿದೆ. ನಂತರ ಅವಳು ಹೇಳಿದದ್ದು ನನಗೂ ಒಳ್ಳೆಯದೇ ಅನಿಸಿತು ಮತ್ತು ನಾನು ಅವಳ ಮಾತು ಒಪ್ಪಿಕೊಂಡೆ. ಇದರ ನಂತರ ಅವಳು ಸ್ವಲ್ಪ ಸರಿಯಾಗುತ್ತಾಳೆ, ಆದರೆ ಈಗ ಹೇಳುತ್ತಾಳೆ, ನೋಡೋ, ಬೇಗನೆ ವಿಚ್ಛೇದನ ಮಾಡು. ಆಗ ಹುಡುಗ ಅಮನ್ ಹೇಳುತ್ತಾನೆ, ನಾನು ನನ್ನ ಒಂದು ವಕೀಲ ಸ್ನೇಹಿತನೊಂದಿಗೆ ಮಾತನಾಡಿದ್ದೇನೆ ಮತ್ತು ಅವನು ಹೇಳುತ್ತಾನೆ ವಿಚ್ಛೇದನ ಆಗುತ್ತದೆ, ಆದರೆ ಕೆಲವು ದಿನಗಳ ಸಮಯ ಬೇಕು ಮತ್ತು ಅದುವರೆಗೆ ನೀವು ನಿಮ್ಮ ಮನೆಯವರಿಗೆ ಹೇಳಬೇಡಿ ಎಂದರೆ ಉತ್ತಮ. ಇದನ್ನು ಕೇಳಿ ರೀನಾ ಕೇಳುತ್ತಾಳೆ, ಎಷ್ಟು ಸಮಯ ಬೇಕು ಎಂದು. ಆಗ ಅವನು ಹೇಳುತ್ತಾನೆ, ಕನಿಷ್ಠ 1 ತಿಂಗಳು ಬೇಕು, ಅದಕ್ಕೂ ಮೊದಲು ಏನೂ ಇಲ್ಲ, ಅದು ಕೂಡ ಸಾಧ್ಯವಿಲ್ಲ. ಈ ಮಾತನ್ನು ಕೇಳಿ ರೀನಾಳಿಗೆ ತುಂಬಾ ಕೋಪ ಬರುತ್ತದೆ, ಆದರೆ ಅವಳು ಹೇಳುತ್ತಾಳೆ, ಸರಿ, 1 ತಿಂಗಳಲ್ಲಿ ವಿಚ್ಛೇದನ ಹೇಗೆ ಆಗುತ್ತದೆ ನೋಡುತ್ತೇನೆ. ಇದಾದ ನಂತರ ಇಲ್ಲಿ ಅವನು ಮದುವೆಯಾಗಿದ್ದ ಹುಡುಗಿ, ಅವಳ ಹೆಸರು ನೀತು, ನೀತುವಿನ ಜೊತೆ ಅವನು ವಾಸಿಸಲು ಆರಂಭಿಸುತ್ತಾನೆ ಮತ್ತು ಕೆಲವು ದಿನಗಳ ನಂತರ ಅವಳನ್ನು ಅವಳ ತಂದೆತಾಯಿಗಳ ಮನೆಗೂ ಕಳುಹಿಸುತ್ತಾನೆ. ಅವಳಿಗೂ ಹೇಳುತ್ತಾನೆ, ನೋಡಿ, ಈಗ ಹೇಳುವ ಅಗತ್ಯ ಇಲ್ಲ, ಯಾವಾಗ ಹೇಳಬೇಕೋ ಆಗ ನಾನು ನಿಮ್ಗೆ ಹೇಳುತ್ತೇನೆ, ಅದರ ನಂತರ ಮಾತ್ರ ಹೇಳಿ. ಆವರೆಗೆ ಮನೆಯವರನ್ನು ಏಕೆ ಟೆನ್ಷನ್ನಲ್ಲಿ ಇಡಬೇಕು, ಒಟ್ಟಿಗೆ ಎಲ್ಲಾ ಕೆಲಸ ಮುಗಿದು ಹೋಗುತ್ತದೆ ಮತ್ತು ನಂತರ ಮನೆಯವರಿಗೆ ಹೆಚ್ಚು ಟೆನ್ಷನ್ ಇರುವುದಿಲ್ಲ. ಈ ವಿಷಯವನ್ನು ಯೋಚಿಸಿ ಇಲ್ಲಿ ನೀತು ಕೂಡ ಹೇಳುತ್ತಾಳೆ, ಸರಿ, ನೀನು ಹೇಗೆ ಬೇಸುತ್ತೀಯೋ ಹಾಗೇ ಆಗುತ್ತದೆ, ಯಾವುದೇ ರೀತಿಯ ತೊಂದರೆಯಿಲ್ಲ. ಯೋಜನೆಯ ಪ್ರಕಾರ ಅವರು ಈ ವಿಷಯವನ್ನು 1 ತಿಂಗಳವರೆಗೆ ಮುಚ್ಚಿಡಲು ಬಯಸಿದ್ದರು. ಆದರೆ ಈ ವಿಷಯಗಳಿಗೆ ಸುಮಾರು 10 ರಿಂದ 15 ದಿನಗಳು ಕಳೆದಾಗ 10-15 ದಿನಗಳ ನಂತರ ಒಂದು ದಿನ ರೀನಾ ತನ್ನ ಕೆಲವು ಸ್ನೇಹಿತರೊಂದಿಗೆ ಕುಳಿತಿದ್ದಳು, ಏಕೆಂದರೆ ಈ ವಿಷಯದಿಂದ ಅವಳು ಬಹಳವಾಗಿ ಕಾಡಲ್ಪಟ್ಟಿದ್ದಳು.
ಇತ್ತ ಅಮನ್ ಎಂಬ ಹುಡುಗನೂ ಕೂಡ ತೊಂದರೆಯಲ್ಲಿ ಇದ್ದನು. ಅಮನ ಪತ್ನಿ ತನ್ನ ತಂದೆತಾಯಿಗಳ ಮನೆಯಲ್ಲಿ ಇದ್ದರೂ ಕೂಡ ಅವನ ಪ್ರೇಯಸಿ ರೀನಾಗೆ ಇದು ತುಂಬಾ ನೋವಾಗುತ್ತಿತ್ತು. ಇದಾದ ನಂತರ ಒಂದು ದಿನ ಅವಳು ಇದೇ ಚಿಂತೆಗಳಿಂದ ತನ್ನ ಸ್ನೇಹಿತರೊಂದಿಗೆ ಅಲ್ಲಿ ಹೋಗುತ್ತಾಳೆ ಮತ್ತು ಅವರು ಪಾರ್ಕ್ನಲ್ಲಿ ಕುಳಿತುಕೊಳ್ಳಲು ಹೋಗಿದ್ದರು. ಅವಳ ಮುಖದಲ್ಲಿ ದುಃಖವನ್ನು ಕಂಡು, ಸ್ನೇಹಿತರು ಏನಾಯಿತು, ನೀನು ಏಕೆ ಇಷ್ಟು ಚಿಂತೆಯಲ್ಲಿ ಇದ್ದೀಯೆ ಎಂದು ಕೇಳಲು ಆರಂಭಿಸುತ್ತಾರೆ. ಅಲ್ಲಿ ಅವಳು ತನ್ನ ಸ್ನೇಹಿತರಿಗೆ ಹೇಳುತ್ತಾಳೆ, ನಾನು ಪ್ರೀತಿಸುತ್ತಿದ್ದ ಹುಡುಗನಲ್ಲ ಅಮನ್ ನಮ್ಮ ಸಂಬಂಧದಲ್ಲಿದ್ದ. ಅವರು ಹೇಳುತ್ತಾರೆ, ಹೌದು, ಅವನು ನಿನ್ನನ್ನು ತುಂಬಾ ಪ್ರೀತಿಸುತ್ತಿದ್ದ. ಆಗ ಅವಳು ಹೇಳುತ್ತಾಳೆ, ಅವನ ಮದುವೆ ಅನಾಯಾಸವಾಗಿ ಅಕಸ್ಮಾತ್ ಆಗಿಬಿಟ್ಟಿದೆ. ಈ ಮಾತನ್ನು ಕೇಳಿ ಸ್ನೇಹಿತರೂ ಕೂಡ ಆಶ್ಚರ್ಯಪಡುತ್ತಾರೆ, ಏಕೆಂದರೆ ಇವರಿಬ್ಬರ ಪ್ರೀತಿ ಹೇಗಿತ್ತು ಎಂಬುದು ಅವರಿಗೆ ಗೊತ್ತಿತ್ತು. ಅದಾದ ನಂತರ ಅವಳು ಕೇಳುತ್ತಾಳೆ, ಹಾಗಾದರೆ ಈಗ ಏನು ಆಗುತ್ತದೆ? ಅವಳು ಹೇಳಲು ಆರಂಭಿಸುತ್ತಾಳೆ, ಹೀಗಾಗಿ ವಿಷಯ ಆಗಿದೆ, ಆದರೆ ಇನ್ನು ವಿಚ್ಛೇದನಕ್ಕೆ ಸುಮಾರು 1 ತಿಂಗಳು ಬೇಕಾಗುತ್ತದೆ ಮತ್ತು ಈ 1 ತಿಂಗಳ ಕಾಲ ನನಗೆ ಬಹಳ ವಿಚಿತ್ರವಾಗಿ ಅನಿಸುತ್ತಿದೆ, ಹೇಗೆ ಏನು ಆಗುತ್ತದೆ ಎಂಬಂತೆ. ಎಲ್ಲಿಯೂ ಹಾಗಾಗಬಾರದು. ಅವನು ಆ ಹುಡುಗಿಯೊಂದಿಗೆ ಪ್ರೀತಿಗೆ ಬೀಳಿಬಿದಬಾರದು, ಏಕೆಂದರೆ ಅವಳಿಗೆ ಅವಳು ತುಂಬಾ ಇಷ್ಟವಾಗುತ್ತಾಳೆ ಮತ್ತು ಅವನು ಅವಳ ಹೃದಯವನ್ನು ನೋಯಿಸಬೇಕೆಂದು ಬಯಸುವುದಿಲ್ಲ. ಅವನು ಅವಳಿಗೆ ಬಹಳಷ್ಟು ಬೆಂಬಲ ನೀಡುತ್ತಿದ್ದನು. ಇದರಿಂದ ನನಗೆ ಟೆನ್ಷನ್ ಆಗುತ್ತಿದೆ. ಈಗ ಈ ವಿಷಯವನ್ನು ಕೇಳಿದ ನಂತರ ಅವನ ಗೆಳತಿಯರು ಹೇಳಲು ಪ್ರಾರಂಭಿಸುತ್ತಾರೆ, ಅಂಥದ್ದೇನಾದರೂ ಇದ್ದರೆ ನೀನು ಮಾಡಬಾರದು. ಈಗ ಈ ಮಾತುಗಳನ್ನು ಕೇಳಿ ರೀನಾ ಹೇಳಲು ಪ್ರಾರಂಭಿಸುತ್ತಾಳೆ, ನೀವು ಏನು ಅರ್ಥ ಮಾಡಿಕೊಳ್ಳುತ್ತೀರಿ, ಏನು ಹೇಳಲು ಬಯಸುತ್ತೀರಿ? ಇಲ್ಲಿ ಅವಳು ಹೇಳುತ್ತಾಳೆ, ನೋಡು, ಮದುವೆ ಒಂದು ಪವಿತ್ರ ಬಂಧನ ಮತ್ತು ಮಂತ್ರಗಳ ಉಚ್ಚಾರಣೆಯೊಂದಿಗೆ ಅವರಿಬ್ಬರ ಮದುವೆ ನಡೆದಿದೆ ಮತ್ತು ಮದುವೆಯ ನಂತರ ಅವಳಿಗೆ ಅದು ಕೆಟ್ಟದಾಗಿ ಅನಿಸಲಿಲ್ಲ. ಆದರೂ ಆ ಹುಡುಗಿ, ಅಂದರೆ ಅವನು ಮದುವೆಯಾದವಳು, ಸ್ವತಃ ವಿಚ್ಛೇದನ ನೀಡಲು ಹೇಳುತ್ತಿದ್ದಾಳೆ ಮತ್ತು ನೀನು ಹೇಳಿದಂತೆ ಅವಳು ತನ್ನ ಪೋಷಕರ ಜೊತೆ ಈ ವಿಷಯವನ್ನು ಮಾತನಾಡುತ್ತಾಳೆ. ಅಂದರೆ ಆ ಹುಡುಗಿಗಿಂತ ಉತ್ತಮವಾದ ಹುಡುಗಿ ಇರಲು ಸಾಧ್ಯವಿಲ್ಲ. ಈಗ ಇಂತಹ ಇಬ್ಬರನ್ನು ಬೇರ್ಪಡಿಸುವುದು ದೊಡ್ಡ ಪಾಪ. ನಿನ್ನ ಜೀವನದಲ್ಲಿ ಏನೇ ಆಗಿದ್ದರೂ ನೀನು ಸಹಿಸಿಕೊಂಡಿದ್ದೀಯ. ಈಗ ನಿನ್ನ ಜೀವನದಲ್ಲಿ ಮುಂದಕ್ಕೆ ಹೋಗು. ಅವರನ್ನು ಅವರ ಸ್ಥಿತಿಗೆ ಬಿಡು. ಅವನಿಗೆ ಹೇಳು, ನಿನಗೆ ಈಗ ಅವನ ಜೊತೆ ಯಾವುದೇ ಸಂಬಂಧವಿಲ್ಲ ಎಂದು. ನಿನ್ನ ಪತ್ನಿಯೊಂದಿಗೆ ಜೀವನವನ್ನು ನಡೆಸು, ಯಾವುದೇ ತೊಂದರೆಯಿಲ್ಲ. ಈ ಮಾತುಗಳನ್ನು ಕೇಳಿದ ನಂತರ ಇಲ್ಲಿ ರಿಯಾ ಮೊದಲು ಮುಖದ ಮೇಲೆ ಇಲ್ಲ ಎಂದು ಹೇಳುತ್ತಾಳೆ. ಆದರೆ ಮನೆಗೆ ಹೋಗಿ ಈ ವಿಷಯವನ್ನು ಮತ್ತೆ ಮತ್ತೆ ಯೋಚಿಸಿದಾಗ ಅವಳಿಗೂ ಇದೇ ಮಾಡಬೇಕು ಎಂದು ಅನಿಸುತ್ತದೆ. ಅದೇ ಸಮಯದಲ್ಲಿ ಅವಳು ವಾಟ್ಸ್ಆ್ಯಪ್ನಲ್ಲಿ ಒಂದು ಸಂದೇಶ ಟೈಪ್ ಮಾಡುತ್ತಾಳೆ ಮತ್ತು ಅದನ್ನು ನೇರವಾಗಿ ಅವನ ಸಂಖ್ಯೆಗೆ, ಅಂದರೆ ಅಮನ್ನ ಸಂಖ್ಯೆಗೆ ಕಳುಹಿಸುತ್ತಾಳೆ. ಅಮನ್ ಈಗ ಬಾತ್ರೂಂನಲ್ಲಿ ಸ್ನಾನ ಮಾಡುತ್ತಿದ್ದ. ಅವನ ಫೋನ್ ಅನ್ನು ಅವನ ಪತ್ನಿ ನೋಡುತ್ತಿದ್ದಳು. ಅವಳು ಮತ್ತೆ ಬಂದಿದ್ದಳು, ಏಕೆಂದರೆ ಮನೆಯವರಿಗೆ ಹೇಳಿರಲಿಲ್ಲ. ಆದ್ದರಿಂದ ಅತ್ತಿತ್ತ ಹೋಗುವುದು ಬರುವುದು ಸೊಸೆಗೆ ಬಹುವಿಗೆ ಮಾಡುತ್ತಿದ್ದರು. ಅದೇ ರೀತಿಯಾಗಿ ಅವಳು ಮತ್ತೆ ಬಂದಿದ್ದಳು. ಈಗ ಅವಳು ಫೋನ್ ನೋಡುತ್ತಿದ್ದಾಗ ಏಕಾಏಕಿ ರೀನಾನ ಸಂದೇಶ ಅವನ ಫೋನ್ಗೆ ಬರುತ್ತದೆ ಮತ್ತು ಅವಳು ಆ ಸಂದೇಶವನ್ನು ತೆರೆಯಲು ಪ್ರಾರಂಭಿಸುತ್ತಾಳೆ. ಅವಳು ಆ ಸಂದೇಶವನ್ನು ಓದಿದಾಗ ಅವಳ ಕಣ್ಣುಗಳಲ್ಲಿ ಕಣ್ಣೀರು ಬರುತ್ತದೆ, ಏಕೆಂದರೆ ಇಲ್ಲಿ ರೀನಾ ತನ್ನ ಪ್ರೀತಿಯ ಬಗ್ಗೆ ಎಲ್ಲವನ್ನೂ ಬರೆದಿದ್ದಾಳೆ ಮತ್ತು ಕೊನೆಯಲ್ಲಿ ಬರೆದಿದ್ದಾಳೆ, ನೀನು ನಿನ್ನ ಪತ್ನಿಯೊಂದಿಗೆ ಸಂತೋಷವಾಗಿರು. ನಾನು ನಿನಗೆ ನನ್ನ ಮುಖವನ್ನು ಮತ್ತೆ ತೋರಿಸುವುದಿಲ್ಲ. ಇಂದಿನಿಂದ ನಮ್ಮಿಬ್ಬರ ನಡುವೆ ಯಾವುದೇ ಸಂಬಂಧವಿಲ್ಲ. ಅನಗತ್ಯವಾಗಿ ಮನೆಯವರಿಗೆ ಟೆನ್ಷನ್ ಕೊಡಬೇಡಿ. ಇದು ಆಗುತ್ತದೆ, ಅದು ಆಗುತ್ತದೆ. ನಿನ್ನ ಪತ್ನಿಯೂ ದುಃಖಿಯಾಗುತ್ತಾಳೆ. ಈ ಮಾತುಗಳನ್ನು ಓದಿದ ನಂತರ ಇಲ್ಲಿ ಅವನ ಪತ್ನಿ ನೀತು ಅಮನ್ ಅವಳು ಜೋರಾಗಿ ಅಳಲು ಪ್ರಾರಂಭಿಸುತ್ತಾಳೆ. ಸ್ವಲ್ಪ ಸಮಯದ ನಂತರ ಅಮನ್ ಕೂಡ ಬರುತ್ತಾನೆ ಮತ್ತು ಅಮನ್ ಬಂದು ತನ್ನ ಹೆಂಡತಿಯ ಕಣ್ಣಲ್ಲಿ ಕಣ್ಣೀರು ಕಂಡಾಗ ಅವಳ ಬಗ್ಗೆ ಕಾಳಜಿ ತೋರಿಸುತ್ತಾ ಕೇಳಲು ಆರಂಭಿಸುತ್ತಾನೆ, ಏನಾಯಿತು, ನಿನ್ನ ಕಣ್ಣಲ್ಲಿ ಕಣ್ಣೀರು ಏಕೆ ಇದೆ? ಆಗ ಅವಳು ಆ ಮೆಸೇಜ್ ಅನ್ನು ಅವನಿಗೆ ತೋರಿಸುತ್ತಾಳೆ ಮತ್ತು ಅದನ್ನು ಓದಿದ ನಂತರ ಅಮನ್ಗೆ ದುಃಖವಾಗುತ್ತದೆ ಮತ್ತು ಅವನ ಕಣ್ಣಲ್ಲೂ ಕಣ್ಣೀರು ಬರುತ್ತದೆ. ಆದರೆ ಅಮನ್ ಈಗಾಗಲೇ ತನ್ನ ಹೆಂಡತಿಯನ್ನು ಸ್ವೀಕರಿಸಿದ್ದನು ಮತ್ತು ಈ ರೀತಿಯಾಗಿ ಅವಳಿಂದ ಬೇರ್ಪಡಲು ಅವನು ಬಯಸುತ್ತಿರಲಿಲ್ಲ, ಏಕೆಂದರೆ ಅವಳು ಅವನಿಗೆ ಬಹಳ ಇಷ್ಟವಾಗಿದ್ದಳು. ಅವನು ಅವಳನ್ನು ಗೌರವದಿಂದ ನೋಡುತ್ತಿದ್ದನು. ಆ ಕಾರಣದಿಂದ ಅವನು ಹೇಳಲು ಪ್ರಾರಂಭಿಸುತ್ತಾನೆ, ನೀತು, ಏನು ಮಾಡಬೇಕು ಹೇಳು? ಇಲ್ಲಿ ನೀತು ಸಂಪೂರ್ಣ ನಿರ್ಧಾರವನ್ನು ಅಮನ್ ಮೇಲೆಯೇ ಬಿಡುತ್ತಾಳೆ. ಅವಳು ಹೇಳುತ್ತಾಳೆ, ನೀನು ಬಯಸಿದರೆ ನಾವು ಇಬ್ಬರೂ ಒಟ್ಟಿಗೆ ಇರಬಹುದು. ನಿನಗೆ ನಿನ್ನನ್ನು ನಿಭಾಯಿಸಲು ಸಮಯ ಬೇಕಾದರೂ ನಾನು ಕಾಯುತ್ತೇನೆ ಮತ್ತು ನಿನ್ನ ಜೊತೆ ನನ್ನ ಜೀವನವನ್ನು ಬದುಕುತ್ತೇನೆ. ಅದಾದ ನಂತರ ಅಮನ್ ತನ್ನ ಪ್ರಿಯ ನಿರ್ಧಾರವನ್ನು ಗೌರವಿಸುತ್ತಾನೆ ಮತ್ತು ಹೇಳುತ್ತಾನೆ, ಸರಿಯಾಗಿದೆ, ನಾವು ಇಬ್ಬರು ಪತಿ ಪತ್ನಿಯಂತೆ ಇರೋಣ. ನನ್ನ ಪ್ರಿಯೆ ಇದನ್ನೇ ಬಯಸುತ್ತಾಳೆ, ಅಂದರೆ ನಾವು ಕೂಡ ಅವಳ ಮಾತನ್ನು ಗೌರವಿಸಬೇಕು. ಹೀಗೆ ಹೇಳಿ ಈಗ ಅವನು ಅವಳ ಜೊತೆ ಇರಲು ಸಿದ್ಧನಾಗುತ್ತಾನೆ. ವಿಚ್ಛೇದನಕ್ಕೆ ಸಂಬಂಧಿಸಿದ ಎಲ್ಲಾ ತಯಾರಿಗಳನ್ನು ರದ್ದುಪಡಿಸಲಾಯಿತು ಮತ್ತು ಇಂದಿನ ಕಾಲದಲ್ಲಿ ಅವರು ಒಬ್ಬರ ಜೊತೆಗೆ ಒಳ್ಳೆಯ ಸಮಯ ಕಳೆಯುತ್ತಾರೆ. ಇತ್ತ ಎರಡನೇ ಹುಡುಗಿ ರೀನಾ ಕೂಡ ಸ್ವಲ್ಪ ಸಮಯದಲ್ಲಿ ಚೇತರಿಸಿಕೊಂಡಿದ್ದಾಳೆ, ಆದರೆ ಈಗ ಅವಳು ಸಂಪೂರ್ಣವಾಗಿ ಚೇತರಿಸಿಕೊಂಡಿದ್ದು ಯಾವುದೇ ರೀತಿಯ ಸಮಸ್ಯೆಯೂ ಇಲ್ಲ. ಹೀಗಾಗಿ ಸ್ನೇಹಿತರೆ, ಇದು ಇಂದಿನ ಕತೆ. ನಿಮ್ಗೆ ಹೇಗಿತ್ತೋ ಕಾಮೆಂಟ್ ವಿಭಾಗದಲ್ಲಿ ತಿಳಿಸಿ. ವಿಡಿಯೋ ಒಳ್ಳೆಯದಾಗಿ ಇದ್ದರೆ ಲೈಕ್ ಮಾಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋ.